ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನೂಸ್ ವರ್ಡ್. ಕತೆಗಳ ಪ್ರಪಂಚಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಬನ್ನಿ ಇವತ್ತು ಮಹಾಭಾರತದ ಒಬ್ಬ ಪ್ರಸಿದ್ಧ ಬಿಲ್ವಿದ್ಯೆಯಾದಂತಹ ಏಕಲವ್ಯನ ಬಗ್ಗೆ ತಿಳ್ಕೊಳ್ಳೋಣ. ಯುಗ ಯುಗಗಳಿಂದಲೂ ಏಕಲವ್ಯ ಅನುಕರಣೀಯ ಶಿಷ್ಯತ್ವವನ್ನು ವ್ಯಾಖ್ಯಾನಿಸುತ್ತಿದೆ. ಆದರೆ ಪ್ರಸಿದ್ಧ ಕಥೆಯಲ್ಲಿ ಕೇಳಿರದ ಮತ್ತು ಕಾಣದ ಒಂದು ಬದಿ ಇದೆ. ಏಕಲವ್ಯ ಒಬ್ಬ ಬಡ ಬೇಟೆಗಾರನ ಮಗ ಆಗಿರ್ತಾನೆ. ಕಾಡಿನಲ್ಲಿ ಚಿರತೆಗಳು ಬೇಟೆಯಾಡ್ತಿದ್ದಂತಹ ಜಿಂಕೆಗಳನ್ನ ರಕ್ಷಿಸಲು ಅವನು ಬಿಲ್ವಿದ್ಯೆಯನ್ನು ಕಲಿಯೋದಕ್ಕೋಸ್ಕರ ಬಯಸ್ತಾನೆ. ಆದ್ದರಿಂದ ಅವನು ದ್ರೋಣಾಚಾರ್ಯರ ಬಳಿಗೆ ಹೋಗಿ ತನಗೆ ಬಿಲ್ವಿದ್ಯೆಯನ್ನು ಕಲಿಸುವಂತೆ ಕೇಳ್ಕೊಳ್ತಾನೆ. ದ್ರೋಣಾಚಾರ್ಯರು ರಾಜಮನೆತನದ ಗುರುಗಳಾಗಿದ್ದರು. ಆ ದಿನಗಳಲ್ಲಿ ನಿಯಮದಂತೆ ರಾಜಮನೆತನದ ಸದಸ್ಯರಿಗೆ ಶಿಕ್ಷಕರು ಬೇರೆ ಯಾರಿಗೂ ಆ ರಾಜಕಲೆಯನ್ನು ಕಲಿಸಲು ಅವಕಾಶ ಇರಲಿಲ್ಲ. ರಾಜಕುಮಾರರ ಸುರಕ್ಷತೆಗಾಗಿ ಯಾರನ್ನೂ ರಾಜಕುಮಾರರಂತೆ ಶಕ್ತಿಶಾಲಿಗಳನ್ನಾಗಿ ಮಾಡುವುದನ್ನು ನಿಷೇಧಿಸಲಾಗಿತ್ತು. ಆದರೆ ಏಕಲವ್ಯನು ದ್ರೋಣಾಚಾರ್ಯರ ಕೆಳಗೆ ಅಧ್ಯಯನ ಮಾಡಲು ತುಂಬ ಬಯಸಿದ್ನು. ರಾಜ್ಯದ ಕಾನೂನಿನಿಂದ ಬದ್ಧನಾಗಿದ್ದ ದ್ರೋಣಾಚಾರ್ಯರು ಅವರು ತಮ್ಮ ವಿದ್ಯಾರ್ಥಿಯನ್ನಾಗಿ ಸ್ವೀಕರಿಸಲು ಸಾಧ್ಯ ಇರಲಿಲ್ಲ. ಏಕಲವ್ಯನು ತನ್ನ ಹೃದಯದಲ್ಲಿ ದ್ರೋಣಾಚಾರ್ಯರನ್ನು ತನ್ನ ಗುರುಗಳೆಂದು ಈಗಾಗಲೇ ಒಪ್ಪಿಕೊಂಡಿದ್ದನು. ಅವನು ದ್ರೋಣಾಚಾರ್ಯರು ನಡೆದಾಡಿದಂತಹ ಮಣ್ಣನ್ನು ತಗೊಂಡೋಗಿ ಅವನ ಮನೆಗೆ ಹೋಗಿ ಅವನು ಆ ಗುರುವಿನ ಪ್ರತಿಮೆಯನ್ನು ಮಾಡ್ತಾನೆ. ಆ ಪ್ರತಿಮೆಯನ್ನು ಪ್ರತಿಷ್ಠಾಪಿಸಿ ಮುಂದಿನ ವರ್ಷಗಳಲ್ಲಿ ಪ್ರಾಮಾಣಿಕವಾಗಿ ಪ್ರತಿದಿನ ಅವನು ಅಭ್ಯಾಸ ಮಾಡ್ತಾನೆ. ಅವನು ಬಿಲ್ಲುಗಾರಿಕೆಯನ್ನು ಕಲಿತಾನೆ ಮತ್ತು ಆ ಕಲೆಯಲ್ಲಿ ರಾಜ್ಯದ ರಾಜಕುಮಾರರಿಗಿಂತ ಉತ್ತಮನಾಗ್ತಾನೆ. ಅವನು ಅದರಲ್ಲಿ ಎಷ್ಟು ನಿಪುಣನಾದ ಅಂತಂದರೆ ಅವನು ಪ್ರಾಣಿಯ ಶಬ್ದವನ್ನು ಕೇಳಿ ಅದರ ಮೇಲೆ ಬಾಣವನ್ನು ಹೊಡೆಯೋ ಮಟ್ಟಕ್ಕೆ ಹೋಗ್ತಾನೆ. ಒಂದು ದಿನ ರಾಜಕುಮಾರ ಅರ್ಜುನನಿಗೆ ಈ ಪ್ರತಿಭಾನ್ವಿತ ಬಿಲ್ಲುಗಾರನ ಬಗ್ಗೆ ಮಾಹಿತಿ ಬರುತ್ತೆ. ಪರಿಸ್ಥಿತಿ ಇನ್ನಷ್ಟು ಹದಗೆಡುತ್ತಾ ಏಕಲವ್ಯ ತನಗಿಂತ ಉತ್ತಮನೆಂದು ಅವನು ನೋಡ್ತಾನೆ. ಅವನು ಏಕಲವ್ಯನ ಬಳಿಗೆ ಬಂದು, ನೀನು ಬಿಲ್ವಿದ್ಯೆಯನ್ನು ಯಾರ ಬಳಿ ಕಲಿತೆ, ಯಾರು ಕಲಿಸಿದ್ರು ನಿನಗೆ ಅಂತ ಪ್ರಶ್ನೆಯನ್ನು ಮಾಡ್ತಾನೆ. ಅದಕ್ಕೆ ಏಕಲವ್ಯ ಮರು ಉತ್ತರನ ನೀಡ್ತಾನೆ, ದ್ರೋಣಾಚಾರ್ಯ ಅಂತ. ಇದನ್ನು ಕೇಳಿದ ಅರ್ಜುನನಿಗೆ ತುಂಬ ಕೋಪ ಬರುತ್ತೆ. ಅವನು ದ್ರೋಣಾಚಾರ್ಯರ ಬಳಿಗೆ ಹೋಗಿ ಕೋಪದಿಂದ ಹೇಳ್ತಾನೆ, ಇದೇನು ನೀವು ನನಗೆ ಮೋಸ ಮಾಡಿದ್ರಿ, ನೀವು ಮಾಡಿರುವುದು ಅಪರಾಧ. ನನಗೆ ಮಾತ್ರ ಕಲಿಸಬೇಕಿದ್ದಂತಹ ವಿದ್ಯೆಯನ್ನು ಬೇರೆ ಮನುಷ್ಯನಿಗೆ ಕಲಿಸಿದ್ದೀರಾ. ಅವನನ್ನು ನನಗಿಂತ ಹೆಚ್ಚು ಕೌಶಲ್ಯಪೂರ್ಣನನ್ನಾಗಿ ಮಾಡಿದ್ದೀರಾ ಅಂತ ಕೇಳ್ತಾನೆ. ಈ ಮಾತನ್ನು ಕೇಳಿ ಗುರು ದ್ರೋಣಾಚಾರ್ಯರಿಗೆ ತುಂಬ ಆಶ್ಚರ್ಯ ಆಗುತ್ತೆ. ನಾನು ಯಾರಿಗೂ ಯಾವ ವಿದ್ಯೆಯನ್ನು ಕಲಿಸಿಲ್ಲ ಅಂತ ದ್ರೋಣಾಚಾರ್ಯರು ಹೇಳ್ತಾರೆ. ಅರ್ಜುನನ ಈ ಆರೋಪದಿಂದ ದ್ರೋಣಾಚಾರ್ಯರು ದಿಗ್ಭ್ರಮೆಗೊಂಡು ಗೊಂದಲಕ್ಕೀಡಾಗ್ತಾರೆ. ತಮ್ಮ ವಿದ್ಯಾರ್ಥಿ ಯಾರು, ಈ ಕಲೆಯನ್ನು ತಮ್ಮಿಂದ ಕಲಿತವರು, ಆದರೆ ಯಾವ ಹೆಸರು ಆಗಲಿ ಗುರ್ತಾಗಲಿ ಗೊತ್ತಿಲ್ಲ ಅಂತ ಚಿಂತೆ ಪಡ್ತಾ ಇರ್ತಾರೆ. ತೀವ್ರ ಯೋಚನೆಯನ್ನು ಮಾಡ್ತಾರೆ. ಆದರೆ ಅರ್ಜುನನಿಗೆ ಉತ್ತರನ ಕಂಡುಹಿಡಿಯಲು ಸಾಧ್ಯವಾಗಲಿಲ್ಲ. ಅವನಿಗೆ ನಂಬಕ್ಕಾಗಲಿಲ್ಲ. ಈ ವಿದ್ಯಾರ್ಥಿ ಅರ್ಜುನನಿಗಿಂತಲೂ ಉತ್ತಮ. ದ್ರೋಣಾಚಾರ್ಯ ಮತ್ತು ಅರ್ಜುನ ಇಬ್ಬರೂ ಕೂಡ ಆ ಹುಡುಗನ್ನ ಭೇಟಿ ಮಾಡೋಕ್ಕೆ ನಿರ್ಧಾರನ ಮಾಡ್ತಾರೆ. ಏಕಲವ್ಯ ತನ್ನ ಗುರುವನ್ನು ಬಹಳ ಗೌರವ ಮತ್ತು ಪ್ರೀತಿಯಿಂದ ಸ್ವಾಗತಿಸ್ತಾನೆ. ಅವನು ಅವರಿಬ್ಬರನ್ನು ತಾನು ನಿರ್ಮಿಸಿದಂತಹ ದ್ರೋಣಾಚಾರ್ಯರ ಪ್ರತಿಮೆಯ ಬಳಿ ಕರೆದೊಯ್ತಾನೆ. ಏಕಲವ್ಯನು ಎಲ್ಲ ವರ್ಷಗಳಿಂದನೂ ಬಿಲ್ಲುಗಾರಿಕೆಯನ್ನು ಅಭ್ಯಾಸ ಮಾಡ್ತಿರ್ತಾನೆ. ಈ ಪ್ರತಿಮೆಯನ್ನು ತನ್ನ ಗುರು ಅಂತ ಪರಿಗಣಿಸಿರ್ತಾನೆ. ಪ್ರಾಚೀನ ಕಾಲದಲ್ಲಿ ಕಲಿಕೆಯಲ್ಲಿ ಸಾಮಾನ್ಯ ಅಭ್ಯಾಸವೆಂದರೆ ಗುರುದಕ್ಷಿಣೆ. ಅಲ್ಲಿ ವಿದ್ಯಾರ್ಥಿಯ ಪಡೆದ ಜ್ಞಾನಕ್ಕಾಗಿ ಉಡುಗೊರೆಯನ್ನು ಅಥವಾ ಶುಲ್ಕವನ್ನು ನೀಡಬೇಕಾಗಿತ್ತು. ದ್ರೋಣಾಚಾರ್ಯರು ಏಕಲವ್ಯ, ನೀನು ನನಗೆ ಸ್ವಲ್ಪ ಗುರುದಕ್ಷಿಣೆಯನ್ನು ಕೊಡಬೇಕು ಅಂತ ಕೇಳ್ತಾನೆ. ತಡ ಮಾಡದೆ ಏಕಲವ್ಯ, ಅದೇನಂತ ಹೇಳಿ ಗುರುದೇವ ಅಂತ
ಕೇಳ್ತಾನೆ. ನಿನ್ನ ಬಲಗೈಯ ಹೆಬ್ಬೆರಳನ್ನು ಕೊಡಬೇಕು ಅಂತ ಹೇಳ್ತಾನೆ. ಇಲ್ಲವ ಹೆಬ್ಬೆರಳು ಇಲ್ಲದೆ ಇದ್ದರೆ ಬಿಲ್ಲುಗಾರಿಕೆನ ಅಭ್ಯಾಸ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಏಕಲವ್ಯಂಗೂ ಕೂಡ ಗೊತ್ತಿರುತ್ತೆ. ಆದರೆ ಅವನು ಯಾವುದೇ ಯೋಚನೆಯನ್ನು ಮಾಡದೆ ತನ್ನ ಬಲಗೈ ಹೆಬ್ಬೆರಳನ್ನು ಕತ್ತರಿಸಿ ಗುರುಗಳಿಗೆ ನೀಡ್ತಾನೆ. ದ್ರೋಣಾಚಾರ್ಯರು ಏಕಲವ್ಯನಿಗೆ ತನ್ನ ಹೆಬ್ಬೆರಳನ್ನು ಕೇಳುವ ಮೂಲಕ ಅಮರತ್ವವನ್ನು ದಯಪಾಲಿಸ್ತಾರೆ. ಆದ್ದರಿಂದ ಜನರು ಭಕ್ತಿಯ ಬಗ್ಗೆ ಯೋಚಿಸುವಾಗ ಅವರು ಏಕಲವ್ಯನ ಬಗ್ಗೆ ಯೋಚಿಸ್ತಾರೆ, ಅರ್ಜುನನ ಬಗ್ಗೆ ಅಲ್ಲ. ದ್ರೋಣಾಚಾರ್ಯರ ಶ್ರೇಷ್ಠತೆಯನ್ನು ನೋಡಿದ್ರೆ ಅವರು ಆಪಾದನೆಯನ್ನು ಹೊತ್ಕೊಂಡು ತಮ್ಮ ಶಿಷ್ಯನ ಮೇಲಕ್ಕೆತ್ತುತ್ತಾರೆ. ಅದಕ್ಕಾಗಿಯೇ ಗುರು ತಪ್ಪಾಗಿದ್ದರೂ ಕೂಡ ಭಕ್ತಿ ಇದ್ದರೆ ನೀವು ಎಂದೂ ತಪ್ಪಾಗಲು ಸಾಧ್ಯ ಇಲ್ಲ. ಆದರೆ ಗುರು ತಪ್ಪಲ್ಲ, ಅವರು ಪಕ್ಷಪಾತಿ ಅಂತ ತೋರುತ್ತೆ. ಆದರೆ ಅವರು ಏಕಲವ್ಯನನ್ನು ಮೇಲಕ್ಕೆತ್ತುತ್ತಾರೆ ಮತ್ತು ಧರ್ಮನೂ ಕೂಡ ಉಳಿಸ್ಕೊಳ್ತಾರೆ. ಅವರ ಕರ್ತವ್ಯ ಅಂದರೆ ದೇಶದ ಕಾನೂನನ್ನು ಕಾಪಾಡೋದು. ರಾಜಕುಮಾರರಿಗಿಂತ ಉತ್ತಮರು ಯಾರೂ ಇರಲು ಸಾಧ್ಯ ಇರೋದಿಲ್ಲ. ಈ ಕಥೆಯಲ್ಲಿ ದ್ರೋಣಾಚಾರ್ಯರನ್ನು ಸಾಮಾನ್ಯವಾಗಿ ಕ್ರೂರಿ ಮತ್ತು ಸ್ವಾರ್ಥಿ ಅಂತ ನೋಡಲಾಗುತ್ತೆ. ತಿಳುವಳಿಕೆಯಿಂದ ನೋಡಿದ್ರೆ ಈ ಕೌಶಲ್ಯವನ್ನು ಸ್ವತಃ ಕಲಿತ ಮತ್ತು ಅದರಲ್ಲಿ ನಿಪುಣನಾದಂತಹ ಈ ಹುಡುಗನ್ನ ದ್ರೋಣಾಚಾರ್ಯರ ಸ್ವಾರ್ಥ ಮತ್ತು ಹಿತಾಸಕ್ತಿಗಳಿಗೆ ತ್ಯಜಿಸುವಂತೆ ಮಾಡಲಾಗಿದೆ. ಆದರೆ ಜ್ಞಾನಿಗಳ ದೃಷ್ಟಿಕೋನದಿಂದ ನೋಡಿದಾಗ ಈ ಘಟನೆ ಇಲ್ಲದಿದ್ದರೆ, ಈ ಘಟನೆ ನಡೆದೇ ಇದ್ದರೆ ಯಾರು ಕೂಡ ಏಕಲವ್ಯನನ್ನು ಯಾರು ಅಂತ ಎಂದಿಗೂ ತಿಳಿದುಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ. ಏಕಲವ್ಯನ ಗುರುಭಕ್ತಿ ಯಾವ ಮಟ್ಟಕ್ಕಿದೆ ಅಂತ ಯಾರಿಗೂ ಕೂಡ ತಿಳಿಯೋಕ್ಕಾಗ್ತಾ ಇರಲಿಲ್ಲ. ಹೊರನೋಟಕ್ಕೆ ದ್ರೋಣಾಚಾರ್ಯರು ಏಕಲವ್ಯನಿಗೆ ಅನ್ಯಾಯ ಮಾಡಿದಂತೆ ಕಂಡರೂ ಕೂಡ ವಾಸ್ತವವಾಗಿ ದ್ರೋಣಾಚಾರ್ಯರು ಏಕಲವ್ಯನ ಕೇವಲ ವಿದ್ಯಾರ್ಥಿ ಸ್ಥಾನದಿಂದ ಶಿಷ್ಯತ್ವದ ಸಂಕೇತವನ್ನಾಗಿ ಮಾಡ್ತಾರೆ. ನೋಡಿದ್ರಲ್ಲ ಏಕಲವ್ಯನ ಕಥೆ ಹೇಗಿತ್ತು, ಅವನ ಗುರುಭಕ್ತಿ ಹೇಗಿತ್ತು ಅಂತ. ಗುರುಗಳು ಕೇಳಿದಂಥ ಒಂದು ಗುರುದಕ್ಷಿಣೆ ಮಾತಿಗಾಗಿ ಹೆಬ್ಬೆರಳಲ್ಲಿದ್ದರೆ ಅವನಿಗೆ ಯಾವ ಬಿಲ್ವಿದ್ಯೆಯೂ ಕೂಡ ಮಾಡೋದಕ್ಕಾಗಲ್ಲ ಅಂತ ಗೊತ್ತಿದ್ರೂ ಕೂಡ ಎರಡನೇ ಯೋಚನೆಯನ್ನು ಮಾಡದೆ ತನ್ನ ಬಲಗೈ ಹೆಬ್ಬೆರಳನ್ನು ಕತ್ತರಿಸಿಕೊಡ್ತಾನೆ. ಇದಾಗಿತ್ತು ಮಹಾಭಾರತದ ಈ ಕತೆ. ಹೊಸದಾಗಿ ಯಾರಾದರೂ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರೋವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ, ಆಲ್ ಬಟನ್ ಮರೀದೆ ಸೆಲೆಕ್ಟ್ ಮಾಡಿ. ನನ್ನ ಈ ಸ್ಟೋರೀಸ್ ಚಾನಲ್ ನಿಮಗೆ ಇಷ್ಟ ಆದಲ್ಲಿ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಗೆ ಅನೂಸ್ ವರ್ಡ್ ಚಾನಲನ್ನು ಸಜೆಸ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಹಾಭಾರತದ ಕಥೆಯೊಂದಿಗೆ ನಿಮ್ಮೊಂದಿಗೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಧನ್ಯವಾದಗಳು.